ಅಂದ್ರೆ ಆಹ್, ಅಲ್ಲಿವರೆಗೂ ಅಷ್ಟ್ರ ಮಟ್ಟಿಗೆ ನೀವು ಹೇಳ್ದಂಗೆ ಡಿಪೆಂಡ್ ಆಗಿರ್ಲಿಲ್ಲ. ಒಂದ್ಸಲ ಡಿಪೆಂಡೆನ್ಸಿ ಬಂತು ನೋಡಕ್ ಆಗ್ತಾ ಇದೆ ಅಂತ ಅಂದ್ಮೇಲೆ, ತುಂಬಾ ಜನ ಏನ್ ಮಾಡಿದ್ರು ಹೇಗೂ ಇಲ್ಲಿ ಸಿಗುತ್ತಲ್ಲ, ವೇಟ್ ಮಾಡೋಣ ಇದ್ರಲ್ಲೇ ನೋಡೋಣ ಅನ್ನೋಂಥದ್ದು ಆಯ್ತು. ಅದು ಕಮರ್ಷಿಯಲಿ ಒಬ್ಬ ಡೈರೆಕ್ಟರ್ ಆಗಿ ಅಥವಾ ಒನ್ ಆಫ್ ದ ಪ್ರೊಡ್ಯೂಸರ್ ಎಲ್ಲ ಆಗಿ ನಮ್ಗೆ ನಿಜವಾಗ್ಲೂ ಅದು ಹೊಡೆತ. ಆದ್ರೆ ನಾನು ಪರ್ಸನಲಿ ನಾನು ಫಸ್ಟ್ ಪ್ರಿಫರ್ ಮಾಡೋದು ಥಿಯೇಟ್ರಲ್ಲಿ. ಯಾಕಂದ್ರೆ ಆ ಎಕ್ಸ್‌ಪೀರಿಯನ್ಸೇ ಬೇರೆ. ಇಲ್ಲಿ ಕಂಟೆಂಟ್ ನಮಗ್ ಸಿಗುತ್ತೆ. ಆದ್ರೆ ಎಮೋಷನ್ಸ್ ಸಿಗೋದು ಜಾಸ್ತಿ ನಮ್ಗೆ ಥಿಯೇಟರಲ್ಲಿ. ಯಾಕಂದ್ರೆ ಏನೇ ಆದ್ರೂ ಒಂದು OTTಲಿ ನೋಡುವಾಗ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಯಾರೋ ಮನೆಗೆ ಬರ್ತಾರೆ, ಕಾಲಿಂಗ್ ಬೆಲ್ ಆಗುತ್ತೆ, ಮಗು ಅಳುತ್ತೆ, ಪಕ್ಕದ ಮನೇಲಿ ಗಲಾಟೆ ಆಗುತ್ತೆ, ಬೋರ್‌ವೆಲ್ ತೋಡ್ತಿರ್ತಾರೆ, 108 ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಡಿಸ್ಟರ್ಬೆನ್ಸ್ ಮಧ್ಯೆ ನಾವು ಸಿನಿಮಾ ನೋಡುವಾಗ ಖಂಡಿತ ನಮಗೆ ಗೊತ್ತೋ ಗೊತ್ತಿಲ್ದಂಗೆ ನಾವು 100% ಕನೆಕ್ಟ್ ಆಗಕ್ಕಾಗಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ 2 ಗಂಟೆ ಬಾಗ್ಲ ಕೂಡ್ಸಿರ್ತೀವಿ. ನಮ್ಗೆ ಗೊತ್ತೋ ಗೊತ್ತಿಲ್ದೇನೋ ಪಾತ್ರದ ಒಳಗೆ ಹೊರ್ಟೋಗ್ತೀವಿ, ಸಿನಿಮಾದ ಒಳಗಡೆ ಹೊರ್ಟೋಗಿರ್ತೀವಿ. ಅದು ನಾಟಕ ಆಗಿರ್ಬೋದು. ನಾವು ಹೋಗಿ ಅಲ್ಲಿ ಸ್ಟೇಜ್ ಮೇಲೆ ನೋಡ್ದಾಗಿದೆಯಲ್ಲ, ಆ 2 ಗಂಟೆ ನಾವು ಕಳೆದು ಹೋಗ್ತೀವಿ. ಸೊ ಆ ಎಕ್ಸ್‌ಪೀರಿಯನ್ಸ್ ಖಂಡಿತ OTT ಕೊಡಲ್ಲ. ಬಟ್ ಕೆಲವು ಸಂದರ್ಭದಲ್ಲಿ ಅನಿವಾರ್ಯತೆಗೆ ನಮ್ಗದು ಪ್ಲಸ್ ಕೂಡ ಇದೆ ಅದರಿಂದ. ನೋಡ್ಬೇಕು. ಅದೇ ಎಷ್ಟು ತಗೋಬೇಕು ಅಷ್ಟು ತಗೋಬೇಕಷ್ಟೇ.